Hi guys, welcome back to UTech Kannada YouTube channel. ಹಲೋ ಫ್ರೆಂಡ್ಸ್, ಇವಾಗ ಅಟ್ ಪ್ರೆಸೆಂಟ್ ನಾವೆಲ್ಲರೂ ಎಲ್ಲಾ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ವಾಹನ ಸಂಚಾರವನ್ನು ಮಾಡಲು ಫಾಸ್ಟ್ಯಾಗ್ ವ್ಯವಸ್ಥೆಯನ್ನು ಬಳಸ್ತಾ ಇದ್ದೀವಿ ಅಲ್ವಾ. ಇದು ನಮಗೆ ಎಲ್ಲಾ ಟೋಲ್ ಬೂತ್ಗಳಲ್ಲಿ ವಾಹನವನ್ನು ಜಾಸ್ತಿ ಹೊತ್ತು ನಿಲ್ಲಿಸದೆ ವಾಹನ ಸಂಚಾರ ಮಾಡಲು ಅನುವು ಮಾಡಿಕೊಡ್ತಾ ಇದೆ. ಇವಾಗ ಕೇಂದ್ರ ಸರ್ಕಾರ ಹೊಸ ಟೋಲ್ ಪಾಸ್ ಒಂದನ್ನ ಜಾರಿಗೆ ತರಲು ಮುಂದಾಗಿದೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಅದು ಯಾವ ಹೊಸ ಟೋಲ್ ಪಾಸ್ ಅನ್ನು ಜಾರಿಗೆ ತರ್ತಾ ಇದೆ, ಅದರಿಂದ ನಮ್ಗೆಷ್ಟು ಅನುಕೂಲ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಅನ್ನ ಆನ್ ಮಾಡ್ಕೊಳ್ಳಿ. ಎಲ್ಲರಿಗಿಂತ ಮೊದಲು ನಮ್ಮ ವಿಡಿಯೋ ನಿಮಗೆ ರೀಚ್ ಆಗುತ್ತೆ. ಕೇಂದ್ರ ಸರ್ಕಾರ ವಾಹನ ಚಾಲಕರಿಗೆ ಅತಿ ಶೀಘ್ರದಲ್ಲೇ ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದ್ದಾರೆ. ಏನಪ್ಪಾ ಅದು ಗುಡ್ ನ್ಯೂಸ್ ಅಂತೀರಾ? ಇವಾಗ ಹೆದ್ದಾರಿಗಳಲ್ಲಿ ಪ್ರತಿ ಬಾರಿ ನೀವು ಸಂಚರಿಸಿದಾಗ ಟೋಲ್ ಬೂತ್ಗಳಲ್ಲಿ ಫಾಸ್ಟ್ಯಾಗ್ ಮೂಲಕ ಹಣ ಪಾವತಿ ಮಾಡ್ತಾ ಇದ್ದೀರಾ ಅಲ್ವಾ. ಬಟ್ ಇವಾಗ ಪ್ರತಿ ಬಾರಿಯೂ ಪಾವತಿ ಮಾಡುವ ಅಗತ್ಯ ಇರೋದಿಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರ ಹೊಸ ಟೋಲ್ ಪಾಸ್ ಒಂದನ್ನು ಜಾರಿಗೆ ತರ್ತಾ ಇದೆ. ವರ್ಷದಲ್ಲಿ 3,000 ಕೊಟ್ಟು ಒಮ್ಮೆ ಪಾಸ್ ಮಾಡಿಸಿದರೆ ಸಾಕು, ದೇಶದ ಯಾವುದೇ ಟೋಲ್ ಗೇಟ್ ಅಲ್ಲಿ ನೀವು ಉಚಿತವಾಗಿ ಪ್ರಯಾಣ ಮಾಡಬಹುದು. ಇದು ವಾರ್ಷಿಕ ಪಾಸ್ ಆಗಿದೆ. ಇದಲ್ಲದೆ ಕೇಂದ್ರ ಸರ್ಕಾರ ಇನ್ನೊಂದು ಹೊಸ ಯೋಜನೆಯನ್ನು ಜಾರಿಗೆ ತರಲು ಮುಂದಾಗ್ತಾ ಇದೆ. ಏನೆಂದರೆ, ಕಾರುಗಳು 15 ವರ್ಷದವರೆಗೆ 30,000 ಕೊಟ್ಟು ಪಾಸ್ ಮಾಡಿಸಿದ್ರೆ ಸಾಕು, ದೇಶದಲ್ಲಿ ಯಾವುದೇ ಟೋಲ್ ಗೇಟ್ ಅನ್ನು ದಾಟಲು ಅನುಕೂಲವಾಗುವಂತ ಪಾಸ್ಗಳನ್ನು ಜಾರಿಗೆ ತರಲು ಮುಂದಾಗ್ತಾ ಇದೆ. ಹಾಗೆ ಅದರಂತೆಯೇ ಖಾಸಗಿ ವಾಹನಗಳಿಗೆ ಅಂದ್ರೆ ಯೆಲ್ಲೋ ಬೋರ್ಡ್ ವಾಹನಗಳಿಗೆ ಪ್ರತಿ ಕಿಲೋಮೀಟರ್ಗೆ ಟೋಲ್ ಅನ್ನು ಕಡಿಮೆ ಮಾಡುವ ಬಗ್ಗೆಯೂ ಚಿಂತನೆ ಮಾಡ್ತಾ ಇದೆ. ಹಾಗೂ ಈ ಸೌಲಭ್ಯವು ಫಾಸ್ಟ್ಯಾಗ್ ಮೂಲಕವೇ ಸಂಚಾರ ಮಾಡಲು ಅನುವು ಮಾಡಿಕೊಡುತ್ತದೆ. ಅದರಿಂದ ಈ ಪಾಸ್ಗಳಿಗಾಗಿ ಯಾವುದೇ ಹೊಸ ಕಾರ್ಡ್ ಅನ್ನು ಖರೀದಿ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಫ್ರೆಂಡ್ಸ್, ಈ ಯೋಜನೆ ಜಾರಿಗೆ ಬಂದರೆ ಲಕ್ಷಾಂತರ ಪ್ರಯಾಣಿಕರಿಗೆ ನೇರವಾಗಿ ಲಾಭವಾಗುತ್ತದೆ. ಹಾಗೂ ಟೋಲ್ ಬೂತ್ಗಳಲ್ಲಿ ಸಂಚಾರ ದಟ್ಟಣೆ ಕೂಡ ಕಡಿಮೆ ಆಗುತ್ತದೆ. ಇದರಿಂದ ನಮಗೆ ತುಂಬಾ ಲಾಭವಾಗುತ್ತದೆ ಅಲ್ವಾ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ಯುಟೆಕ್ ಕನ್ನಡ ಸದಾ ನಿಮ್ಮೊಂದಿಗೆ.